ಭರ್ಜರಿ ಬಾಡೂಟವನ್ನು ಹಮ್ಮಿಕೊಂಡಿದ್ದೀರಿ ಎಲೆಕ್ಷನ್ ಟೈಮಲ್ಲಿ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಯಲಹಂಕಗೂ ಮತ್ತು ನಮ್ಮ ಕುಟುಂಬದವ್ರಿಗೂ ಭಾಳ ಹಳೆಯದೊಂದು ಸಂಬಂಧ ಇದೆ. ಭಾಳಷ್ಟು ವರ್ಷಗಳಿಂದ ಯಲಹಂಕ ಈ ಕ್ಷೇತ್ರದಲ್ಲಿ ನಮ್ಮ ನೆಂಟರು, ನಮ್ಮ ಫ್ಯಾಮಿಲಿಯವರು, ನಮ್ಮ ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ. ತುಂಬ ದಿನ ಆದಮೇಲೆ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಬಂತು ನಮ್ಮ ಸ್ಥಳೀಯ ನಾಯಕರು, ಸ್ಥಳೀಯ ಸ್ನೇಹಿತರು ಎಲ್ಲ. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಇವತ್ತು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ಯಲಹಂಕ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಭಾಗದಲ್ಲಿ ಒಂದು ಗೆಟ್ ಟುಗೆದರ್ ಥರ ಮಾಡಿಕೊಂಡಾಗ ಒಂದು ಯೂನಿಟಿ ಥರ ಬರುತ್ತೆ ಎಲ್ಲರಿಗೂ. ಆವಾಗ ಒಂದು ಭಾಳಷ್ಟು ದಿನಗಳಿಂದ ಎಲೆಕ್ಷನ್ ಆದಮೇಲೆ ಒಂದು ಸೇರ್ಪಡೆ ಯಾರೂ ಮಾಡಿರಲಿಲ್ಲ. ಅದಕ್ಕೆ ಒಂದು ಫ್ರೆಂಡ್ಲಿ ಗೆಟ್ ಟುಗೆದರ್ ಥರ ಮಾಡಿ ಎಲ್ಲರನ್ನೂ ಭೇಟಿ ಮಾಡಿಕೊಂಡು ಊಟ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಬಂದ್ವಿತ್ತು. ಜೊತೆಗೆ ಈಗ ಟಿಕೆಟಲ್ಲೂ BJPಯಲ್ಲೂ ಕೂಡ ಸಖತ್ ಪೈಪೋಟಿ ನಡೀತಾ ಇದೆ. ಅಲೋಕ್ ವಿಶ್ವನಾಥ್ ಮತ್ತು ಸುಧಾಕರ್ಗೂ ನಿಮ್ಮ ಎದುರಾಳಿಯಾಗಿ ಯಾರು ಬಂದರೆ ಚೆನ್ನಾಗಿರುತ್ತೆ? ಸರ್, ಯಾರೇ ಬರಲಿ ಸರ್, ನಾವು ಅದನ್ನು ಕಾಂಗ್ರೆಸ್ ಪಕ್ಷದಿಂದ ಫೇಸ್ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಈ ಸಲ ಕೋಟ್ಯಾಂತರ ಜನಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ನಮ್ಮ ಕರ್ನಾಟಕದ ಜನತೆ ನೋಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಯಾರೇ ವಿರುದ್ಧ ಬರಲಿ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರು, ಪ್ರತಿಯೊಬ್ಬರು ಕಾರ್ಯಕರ್ತರು ಅವ್ರ ಜೊತೆ ಇದ್ದು ಸಂಘಟನೆ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದು? ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವರು ಎಲ್ಲ. ಯಲಹಂಕ ಕ್ಷೇತ್ರದ ದಾಸನಪುರ ಇರ್ಬೋದು, ಹೆಸರುಘಟ್ಟ ಇರ್ಬೋದು, ನಮ್ಮ ಸೊನ್ನೆನಹಳ್ಳಿ ಇರ್ಬೋದು, ಎಲ್ಲ ಕಡೆ ಟೌನಿಂದ ಇರ್ಬೋದು. ಕೆಲವರು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರಿಂದನೂ ನಮ್ಮ ಸ್ನೇಹಿತರು ಬಂದಿದ್ದಾರೆ. ದೊಡ್ಡಬಳ್ಳಾಪುರ, ಗೌರಿಬಿದನೂರು ನೋಡಿ, ಇವರು ಎಲ್ಲ ಇವರು ಚಿಕ್ಕಬಳ್ಳಾಪುರ ಗೌರಿಬಿದನೂರಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅಂದರೆ ಅವ್ರ ಪ್ರೀತಿ ತೋರಿಸ್ಕೊಳಕ್ಕೆ ಬಂದಿದ್ದಾರೆ. ಸೊ ಮಂತ್ರಿಗಳು ಯಾರಾದರೂ ಬಂದಿದ್ದಾರೆ? ಮಂತ್ರಿಗಳು ಯಾರು ಬಂದಿಲ್ಲ, ನಮ್ಮ ಸ್ಥಳೀಯ ನಾಯಕರೆಲ್ಲ ಬಂದಿದ್ದಾರೆ. ನಮ್ಮ ಪ್ರಸನ್ನ ಕುಮಾರ್ ಅವರು ಇದ್ದಾರೆ, ಕೇಶವರಾಜಣ್ಣವ್ರು ಬಂದಿದ್ದಾರೆ. ಭಾಳಷ್ಟು ನಾಯಕರು, ಸ್ಥಳೀಯ ನಾಯಕರು. ನಮಗೆ ಗೆಟ್ ಟುಗೆದರ್ ಆಗಿರೋದು ಇದಕ್ಕೆ, ಅದು ಮೇನ್ ಐಡಿಯಾ ಇರೋದು. ಸೊ ಫಸ್ಟ್ ಲಿಸ್ಟಲ್ಲಿ ನಿಮ್ದು ಅನೌನ್ಸ್ ಆಗುತ್ತೆ ಅಂತಿದ್ರು. ಮೊನ್ನೆ ಒಂದು ಲಿಸ್ಟಲ್ಲಿ ಬಂದಿತ್ತು, ನಿಮ್ಮ ಹೆಸರು ಇರಲಿಲ್ಲ. ಯಾವಾಗ ಅನೌನ್ಸ್ ಆಗ್ಬೋದು ನಿಮ್ಮದು ಅಧಿಕೃತವಾಗಿ? ನಮ್ಮದು ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಲಿಸ್ಟ್ಗಳು ಯಾವಾಗ ಬರುತ್ತೋ ಆವಾಗಿಂದ ರೆಡಿ ಹಾಕ್ಕೊಂಡು ರಿಲೀಸ್ ಮಾಡ್ತಾರೆ ಅವರು. ಇನ್ನು 2-3 ದಿನದಲ್ಲಿ ಇನ್ನೊಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ನಂತರ ಆಗುವ ಒಂದು ಅವಕಾಶಗಳು ಕಾಣಿಸ್ತಾ ಇದ್ದಾವೆ ನಮಗೆ. ಅಧಿಕೃತ ಪ್ರಕಟಣೆ ಆಗುತ್ತೆ ಆಗಬೇಕು. ಯಾಕಂದರೆ ಇವಾಗ BJPಯವ್ರದ್ದು 190 ಸೀಟ್ಗಳಾಗಲೇ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ 37 ಮಾಡಿದ್ದಾರೆ. ಅದೇ ಆದಷ್ಟು ಬೇಗ ಮಾಡಿದಷ್ಟು ಇವಾಗ ಇನ್ನೂ 35-40 ದಿನವೂ ಇಲ್ಲ. ಸೊ ಅದರ ತಕ್ಕವಾಗಿ ಅನೌನ್ಸ್ ಮಾಡಿದಾಗ ಬೇಗ ಕಾರ್ಯಕ್ರಮಗಳು ಶುರು ಮಾಡ್ಕೊಬೋದು ನಾವು. ತಡ ಆದರೆ ತುಂಬ ಇದಾಗುತ್ತೆ. ತಡ ಆದರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ, ಏನೂ ಇಲ್ಲ. ಯಾಕಂದರೆ ನೋಡಿ, ನಿನ್ನೆ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ರಿಸೈನ್ ಮಾಡಿದ್ದಾರೆ. ಏನು ಕಾರಣಕ್ಕೆ, ಏನು ಅದ್ರ ಹಿಂದೆ ಏನಿದೆ ಇದು ಯಾರಿಗೂ ಗೊತ್ತಿಲ್ಲ. ಇಷ್ಟರಲ್ಲಿ ಆ್ಯಕ್ಚುಲಿ ಹೊಸ ಕೋಡ್ ಆಫ್ ಕಾಂಡಕ್ಟ್ ಶುರು ಆಗಬೇಕಿತ್ತು, ಆದರೆ ಅದನ್ನು ಜಾರಿ ಮಾಡಿಲ್ಲ ಇನ್ನು. ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡ್ತಾಯಿದ್ದೀವಿ ನಾವು ಇದನ್ನು. ಹೌದು.